ಕೂಲಿ. ಇದು ಲೋಕೇಶ್ ಕನಗರಾಜನ್ ಡೈರೆಕ್ಟ್ ಮಾಡಿ ರಜನಿಕಾಂತ್ ಅವರು ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರುವಂಥ ಸಿನಿಮಾ. ದೇವ ಇಲ್ಲಿಯ ಮುಖ್ಯ ಪಾತ್ರಧಾರಿ. ದೇವಾಗೆ ತುಂಬ ಬೇಕಾದಂಥ ವ್ಯಕ್ತಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ತಾರೆ. ಅದು ಸಹಜ ಸಾವ ಅಥವಾ ಯಾರಾದರೂ ಸಾಯಿಸಿದ್ದಾರ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ದೇವ ಡಿಸೈಡ್ ಮಾಡ್ತಾನೆ. ದೇವ ಒಂದು ಮೆನ್ಷನ್ ನಡೆಸ್ತಿರುವಂಥ ಸಾದಾ ಸೀದಾ ವ್ಯಕ್ತಿ. ಸತ್ತೋಗಿರೋ ಫ್ರೆಂಡ್ ದೇವನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್, ದೇವಾಗೂ ಸೈಮನ್ಗೂ ಏನು ಸಂಬಂಧ, ಇವರ ಮಧ್ಯೆ ಬರುವಂಥ ದಾಹ ಅಂದರೆ ಅಮೀರ್ ಖಾನ್ ಯಾಕೆ ಬರ್ತಾರೆ ಅನ್ನೋದೇ ಸ್ಟೋರಿ. ಕಮಿಂಗ್ ಟು ದ ಪಾಸಿಟಿವ್ಸ್, ರಜನಿಕಾಂತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಕ್ಸ್ಪೆಷಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಮತ್ತು ಇಂಟರ್ವಲ್ ಸೀನಲ್ಲಿ ತಲೆ ತಿರುಗೋಯ್ತು ಗುರು. ರಜನಿಕಾಂತ್ ಅವರ ಡೆಡಿಕೇಶನ್ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಅವರ ವೇರಿಯೇಷನ್ಸ್ಗಳನ್ನ ಸಖತ್ತಾಗೆ ಪೋರ್ಟ್ರೇ ಮಾಡಿದ್ದಾರೆ. ಇನ್ನು ನಾಗಾರ್ಜುನ್ ಅವರ ಸೈಮನ್ ಕ್ಯಾರೆಕ್ಟರ್ ತುಂಬ ಫ್ರೆಶ್ ಆಗಿದೆ. ಇನ್ಫ್ಯಾಕ್ಟ್ ತುಂಬ ಖುಷಿ ಆಯಿತು ಅವರನ್ನು ಈ ರೀತಿ ಕ್ಯಾರೆಕ್ಟರ್ನಲ್ಲಿ ನೋಡಿ. ಕ್ಯಾರೆಕ್ಟರ್ ತುಂಬ ಸಿಂಪಲ್, ಬಟ್ ಇಟ್ಟಿರುವಂಥ ಸೀನ್ಸ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಕೆಲವೊಂದು ಸೀನ್ಸ್ಗಳು ರಿಪೀಟೆಡ್ ಅನಿಸಿದ್ರು ಕೂಡ ಓವರಾಲ್ ಆಗಿ ಚೆನ್ನಾಗಿತ್ತು. ಉಪೇಂದ್ರ ಅವರು ಹಾಗೂ ರಜನಿಕಾಂತ್ ಅವರ ಸೀನ್ಸ್ಗಳು ಹೆವಿ ಗೂಸ್ ಬಂಪ್ಸ್ ಕೊಟ್ವು. ಮೇಯ್ನ್ ಆಗಿ ಸೆಕೆಂಡ್ ಹಾಫ್ನಲ್ಲಿ ನಡೆಯೋ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಇಬ್ಬರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಬ್ಬರೂ ಒಂದೇ ಫ್ರೇಮ್ನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ಉಪೇಂದ್ರ ಅವರ ಕ್ಯಾರೆಕ್ಟರ್ಗೆ ಡೆಪ್ತ್ ಅನ್ನೋದೇ ಇಲ್ಲ. ಫ್ಲ್ಯಾಶ್ ಬ್ಯಾಕ್ನಲ್ಲಿ ದೇವ ಜೊತೆ ಇದ್ರು, ಈಗ ಬಂದಿದ್ದಾರೆ ಅನಿಸ್ಬಿಡ್ತು. ಬಟ್ ಉಪೇಂದ್ರ ಅವ್ರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಇಂಪ್ರೆಸ್ ಮಾಡ್ತು. ಆ್ಯಕ್ಚುಲಿ ಸಿನಿಮಾದಲ್ಲಿ ಇದೇ ಮೈನ್ ಹೈಲೈಟ್. ಫಸ್ಟ್ ಹಾಫ್ನಲ್ಲಿ ಬರುವಂಥ ಲಿಟ್ರೇಚರ್ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಬಟ್ ಅದು ಒಂದು ಸಿನಿಮಾದ ಪಾರ್ಟ್ ಮಾತ್ರ. ಅಲ್ಲಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ಗಳು ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡಿವೆ. ಒಂದು ಇಂಟ್ರೆಸ್ಟಿಂಗ್ ನರೇಟಿಂಗ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿವೆ. ಲೋಕೇಶ್ ಅವರು ರೈಟಿಂಗ್ನಲ್ಲೇ ಕೆಲವು ಮಿಸ್ಟೇಕ್ಗಳನ್ನು ಮಾಡ್ಕೊಂಡಿದ್ದಾರೆ. ಹೌದು, ಅದೇ ಹೇಳಿದ್ವಲ್ಲ, ಲೋಕೇಶ್ ಅವರು ತಮ್ಮ ರೈಟಿಂಗ್ನಲ್ಲೇ ಎಡವಿದ್ದಾರೆ ಅಂತ. ಫಸ್ಟ್ ಹಾಫ್ ಡೀಸೆಂಟ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಹಾಫ್ ಹೋಗಿದೆ ಗೊತ್ತಾಗಲಿಲ್ಲ. ಕುಡ್ ಹ್ಯಾವ್ ಬಿನ್ ಮಚ್ ಬೆಟರ್. ಸಿನಿಮಾ ಜೈಲರ್ ಮೂವಿ ಟೆಂಪ್ಲೇಟ್ನಲ್ಲೇ ಇದೆ. ಸೇಮ್ ಫಾರ್ಮ್ಯಾಟ್ನ ಫಾಲೋ ಮಾಡಿ ಕ್ಯಾರೆಕ್ಟರ್ಸ್ಗಳನ್ನ ಡಿಸೈನ್ ಮಾಡಿದ್ದಾರೆ ಅನಿಸ್ತು. ಇನ್ನು ದಾಹ ಕ್ಯಾರೆಕ್ಟರ್, ಅಮೀರ್ ಖಾನ್ ಅವರ ಕ್ಯಾರೆಕ್ಟರ್ ಒಂಚೂರು ಇಂಪ್ಯಾಕ್ಟ್ ಮಾಡಲಿಲ್ಲ. ಬಿಡಿ ಇಸ್ಕೊಳ್ಳೋಕೆ ಇಂಡಿಯಾಗೆ ಬಂದಿದ್ದಾನೆ ಅನ್ಸುತ್ತೆ. ಒಟ್ಟಿನಲ್ಲಿ ಅಮೀರ್ ಖಾನ್ ಅವರ ಕ್ಯಾಮಿಯೋ 3ರಲ್ಲಿ ಮತ್ತೊಂದು ಅನ್ನೋ ಹಾಗೆ ಆಗ್ಬಿಟ್ಟಿದೆ. ರಚಿತಾರಾಮ್ ಅವರ ಕ್ಯಾರೆಕ್ಟರ್ ಚೆನ್ನಾಗಿದೆ. ತುಂಬ ದಿನ ಆಗಿತ್ತು ಅವರನ್ನ ಈ ರೀತಿಯಾಗಿ ನೋಡಿ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಶೋಭಿನ್ ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಅವರ ಇಂಟೆನ್ಸ್ ಪರ್ಫಾರ್ಮೆನ್ಸಿಂದ ಎಲ್ಲರನ್ನೂ ಎಂಟರ್ಟೈನ್ ಮಾಡ್ತಾರೆ. ಶ್ರುತಿ ಹಾಸನ್ ಅವರು ಎಮೋಷ್ನಲಿ ಸಖತ್ ಕನೆಕ್ಟ್ ಆದರು. ಅವರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಲೋಕೇಶ್. ಸತ್ಯರಾಜ್ ಅವರ ಕ್ಯಾರೆಕ್ಟರ್ಗೆ ಅಷ್ಟೊಂದು ಬಿಲ್ಡಪ್ ಇಲ್ಲ ಅಂದರೂ ಕೂಡ ಡೀಸೆಂಟ್ ಆಗಿದೆ. ಫಸ್ಟ್ ಹಾಫ್ನಲ್ಲಿ ಸೈಮನ್ ಕ್ಯಾರೆಕ್ಟರ್ಗೆ ಅಷ್ಟೊಂದು ಬಿಲ್ಡಪ್ ಕೊಟ್ಟರು. ಸೆಕೆಂಡ್ ಹಾಫ್ನಲ್ಲಿ ಆ ಕ್ಯಾರೆಕ್ಟರ್ನ ಟ್ರೀಟ್ ಮಾಡಿದ ರೀತಿ ಇಷ್ಟ ಆಗಲಿಲ್ಲ. ಕೆಲವು ಎಲಿವೇಶನ್ ಸೀನ್ಸ್ಗಳನ್ನು ಬಿಟ್ಟರೆ ಬೇರೇನನ್ನು ಕೂಡ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಟೆಕ್ನಿಕಲಿ ಅನಿರುದ್ಧ್ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು. ಮೋನಿಕೋ ಸಾಂಗ್ ಕೂಡ ಎಲ್ಲರನ್ನ ಇಂಪ್ರೆಸ್ ಮಾಡಿದೆ ಅಂದ್ಕೊಳ್ತೀನಿ. ಸಿನಿಮಾಟೋಗ್ರಫಿ ವಾಸ್ ಗುಡ್. ಪ್ರೊಡಕ್ಷನ್ ವ್ಯಾಲ್ಯೂ ರಿಚ್ ಆಗಿದೆ. ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ವೀಕ್ ಆಗಿದೆ. ಡಿಏಜಿಂಗ್ನ ಇನ್ನೂ ಬೆಟರ್ ಮಾಡ್ಬೋದಿತ್ತು ಅನಿಸ್ತು. ಫೈನಲಿ ಕೂಲಿ ಸಿನಿಮಾ ಒಂದು ಡೀಸೆಂಟ್ ಗುಡ್ ವಾಚ್ ಮೂವಿ. ಐಪ್ ಇಲ್ದಲೆ ಯಾವ ಎಕ್ಸ್ಪೆಕ್ಟೇಷನ್ನು ಇಟ್ಕೊಳ್ದಲೆ ಸಿನಿಮಾಗೆ ಹೋದರೆ ಒಳ್ಳೆಯದು. ಸೊ ಇದಿಷ್ಟು ನನ್ನ ರಿವ್ಯೂನಲ್ಲಿ ಇದ್ದಂಥವುಗಳು. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ರಿವ್ಯೂನೊಂದಿಗೆ ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಶಶಿ.